ಮೂವಿ ನೋಡಿದ್ಮೇಲೆ ಏನು ಹೇಳಬೇಕಂದ್ರೆ ನಾನು ಡೈರೆಕ್ಟ್ ಕರೆಕ್ಟಾಗಿ ಮನೆಗೆ ರೀಚ್ ಆಯ್ತೀನೋ ಇಲ್ವೋ ಅನ್ನೋ ಡೌಟ್ ಶುರು ಆಗ್ಬಿಟ್ಟೈತೆ ನನಗೆ. ಅಷ್ಟು ಸ್ಕ್ಯಾಮ್ ಆಯ್ತು. ರೋಡ್ ಎಲ್ಲಿ ಸಿಗ್ತದೆ ಹುಡ್ಕೊಂಡೋಯ್ತು. ಚೆನ್ನಾಗಿದೆ ನೋಡ್ಬೋದು. ಸಿನಿಮಾಲೋಕ 2 ಗಂಟೆ ಎಲ್ಲ ಮರ್ತ್ಬಿಡ್ತೀರಾ, ಸಿನಿಮಾನಷ್ಟೇ ನೋಡ್ತೀರಾ. ನಿಮಗೆ ಹೊರಗಡೆ ಇರೋ ಟೆನ್ಷನ್ ಎಲ್ಲ ಮರ್ತೋಗುತ್ತೆ, ಅಷ್ಟು ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸಸ್ಪೆನ್ಸ್ ಮೂವಿ ಗುಡ್. ಮೂವಿ ಚೆನ್ನಾಗಿದೆ. ಸೆಕೆಂಡ್ ಹಾಫಿಂದ ಇನ್ನೂ ತುಂಬ ಎಂಗೇಜಿಂಗ್ ಆಗಿದೆ. ಸೊ ಯೂನಿಕ್ ಆಗಿ ಕಾನ್ಸೆಪ್ಟ್ ಅಂತಂದರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ವಿಷನ್ ಕೊಟ್ಟರೆ. ಕ್ಯಾಮರಾ ವರ್ಕ್ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಪಾರ್ಟ್ 2 ವೇಟಿಂಗ್ ಮ್ಯಾಮ್. ಮೇಡಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದ್ಭುತವಾಗಿ ಒಳ್ಳೆ 2025ನೇ ಇಸ್ವಿಗೆ ಅದ್ಭುತವಾಗಿದ್ದು ಹೊರಬರಲಿದೆ ಮೇಡಮ್. ಮೂವಿ ಚೆನ್ನಾಗಿ ಬಂದಿದೆ ಮೇಡಮ್, ತುಂಬ ಚೆನ್ನಾಗಿದೆ ಮೇಡಮ್. ಡಿಫ್ರೆಂಟ್ ಮೂವಿ. ಸೂಪರ್ ಮೇಡಮ್, ಸೂಪರ್. ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ ಮೇಡಮ್. ಹೊಸ ಕಂಟೆಂಟು, ಹೊಸ ವರ್ಷದಲ್ಲಿ ಹೊಸ ಕಂಟೆಂಟಲ್ಲಿ ಹೊಸ ತಂಡ ಹೊಸ ಮೂವಿ ಮಾಡಿದೆ, ಚೆನ್ನಾಗಿದೆ. ನಾನು ಟ್ರಯಾಂಗಲ್ ಬಗ್ಗೆ ಕೇಳಿದ್ದೆ, ಕಾಡು ಮಳೆ ಬಗ್ಗೆ ಕೇಳಿರಲಿಲ್ಲ. ಈಗ ಅನ್ನಿಸ್ತಿದೆ ನಿಜವಾಗ್ಲೂ ಇರ್ಬೋದೇನೋ ಅಂತ. ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕಂತ ಕೂಡ ಅನ್ನಿಸ್ತಿದೆ. ಒಳ್ಳೆ ಮೂವಿಯೇ, ತಂಡಕ್ಕೆ ಶುಭ ಆಗಲಿ ಅಂತ ಕೋರ್ತೀನಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ ಮೂವಿ, ನೋಡ್ಬೋದು. ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ ಮೇಡಮ್. ವೆರಿ ನೈಸ್, ಎಕ್ಸಲೆಂಟ್ ಫಿಲ್ಮ್. ಚೆನ್ನಾಗಿದೆ. ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ. ಒಳ್ಳೆಯದಾಗಲಿ ಅವ್ರ ಸಿನಿಮಾ ಟೀಮ್. ತುಂಬ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಆಗಲಿ ಅಥವಾ ನಡ್ಕೊಂಡಿರೋದಾಗಲಿ ಅಥವಾ ಸ್ಟೋರಿ ಆಗಲಿ ತುಂಬ ಅದ್ಭುತವಾಗಿ ಬಂದಿದೆ. ತುಂಬ ತಂಡಕ್ಕೆ ಒಳ್ಳೆಯದಾಗಲಿ. ಈ ಥರ ಇತ್ತೀಚಿನ ಕಾಲಮಾನದಲ್ಲಿ ಈ ಥರದ್ದು ಬಂದಿಲ್ಲ. ಈಗ ಸೂಪರಾಗಿದೆ. ಬಂದು ನೋಡಿದ್ದಕ್ಕೂ ಹೆಲ್ಪ್ ಆಗಿದೆ. ಜನನು ಬಂದು ನೋಡಿ, ತುಂಬ ಸಖತ್ತಾಗಿದೆ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿದೆ. ಸ್ಟೋರಿ ವೈಸ್ ಸೂಪರ್. ಚೆನ್ನಾಗಿದೆ. ಒಂದು ಪತ್ತೇದಾರಿ ಕತೆ ಹಿಂದೆ ಬೆನ್ನು ಹತ್ತದಾಗಿದೆ. ಹಾಗೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಸೈಕಾಲಜಿಕಲ್ ಮೂವಿ. ತುಂಬ ಶ್ರಮ ಪಟ್ಟಿದ್ದಾರೆ. ಐ ಥಿಂಕ್ ಲೈಕ್ ದೇ ವಿಲ್ ವಿನ್ ಲೈಕ್ ಪೀಪಲ್ಸ್ ಆರ್ಟ್ಸ್. ತುಂಬ ಕಷ್ಟವಾದ ಪ್ರಶ್ನೆ. ಡ್ರೀಮ್ಸ್ ಅಲ್ಲ, ಹೌದು, ರಿಯಲ್ ಲೈಫಲ್ಲಿ ಆ ಥರ ಟ್ರ್ಯಾಪ್ ಆಗಿಲ್ಲ. ಬಟ್ ಈ ಥರ ಫೀಮೇಲ್ ಓರಿಯೆಂಟೆಡ್ ಮೂವಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. ಸೀನ್ರಿನೂ ತುಂಬ ಚೆನ್ನಾಗಿದೆ. ಆಮೇಲೆ ಹೀರೋಯಿನ್ ತುಂಬ ಧೈರ್ಯವಾಗಿ ಮಾಡಿದಾರಲ್ಲ ಅಂಥ ಸಂದರ್ಭ ಎಲ್ಲನೂ ಫೇಸ್ ಮಾಡಿದ್ದಾರೆ. ಅವರು ಗ್ರೇಟ್ ಅನ್ನಬೇಕು. ಹೀರೋ ಹೀರೋಯಿನ್ ತುಂಬ ಚೆನ್ನಾಗಿದ್ದಾರೆ. ಡಿಫ್ರೆಂಟ್ ಆಗಿದೆ ಮೂವಿ. ಒಳ್ಳೆಯದಾಗಲಿ. ಕೇಳಿದ್ದೀವಿ ಅಂದರೆ ಇಲ್ಲಿ ನೋಡ್ಬೋದು. ಸೀನ್ರೀಸ್ ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸ್ಪೆಷಲ್ ಆಗಿದೆ. ಹೊಸ ಮೂವಿ, ಹೊಸ ಥರ, ಭಾಳ ಚೆನ್ನಾಗಿದೆ. ಅದರಲ್ಲೂ ಸೀನರಿ, ಸೌಂಡು, ಆ್ಯಕ್ಟಿಂಗು ಎಲ್ಲ ಫೈನ್ ಇದೆ. ಜನ ಬಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ಫೈನ್ ಆಗಿ. ತುಂಬ ಚೆನ್ನಾಗಿ ಬಂದಿದೆ. ಕ್ಯಾಮ್ರಾ ಇಸ್ ವೆರಿ ಅಲ್ಟಿಮೇಟ್. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ನಾವು ಏನಿಲ್ಲ ಅನ್ನೋದು ದೊಡ್ಡ ಕನ್ಫ್ಯೂಷನ್ ಇದೆಯಲ್ಲ, ಅದು ಪಾರ್ಟ್ 2 ಬಂದರೆ ಮಾತ್ರ ಗೊತ್ತಾಗುತ್ತೆ. ಪಾರ್ಟ್ 2 ವೇಟಿಂಗ್ ಇದೆ. ತುಂಬ ಚೆನ್ನಾಗಿ ಮಾಡಿ ಬಂದಿದೆ. ಕ್ಯಾಮ್ರಾ ಇಸ್ ವೆರಿ ಅಲ್ಟಿಮೇಟ್. ಬಟ್ ಆಕೆ ಹೊಸಬ್ಳಾದರೂ ಕೂಡ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನನಗೆ ಹೀರೋಯಿನ್ ತುಂಬ ಇಷ್ಟ ಆಯಿತು. ಆ ಕಾಡು ಸ್ಪೆಷಾಲಿಟಿಗಳು ತುಂಬ ಇಷ್ಟ ಆಯಿತು. ಮತ್ತೆ ನೋಡಬೇಕು ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸೌಂಡ್ ಅಂತೂ ಸಕ್ಕತ್ತಾಗಿದೆ. ನೀವು ಥಿಯೇಟ್ರ್ ಬಂದೇ ನೋಡ್ಬೇಕಿದ್ನ. ಅಯ್ಯೋ ಸಖತ್ ಮಾತ್ರ. ಮೈಯೆಲ್ಲ ಫುಲ್ಲು ಒಂಥರ ಜುಮ್ ಅಂತ ಇರ್ತಿರುತ್ತೆ, ಆ ಥರ ಇದೆ ಸೌಂಡು. ತುಂಬ ಚೆನ್ನಾಗಿದೆ. ಥಿಯೇಟ್ರ್ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಸಖತ್ತಾಗಿದೆ. ಓ ಸಖತ್ ಮಾತ್ರ. ಒಂಥರ ಬ್ರೈನು ಒಂಥರ ಇನ್ನೂ ಕಂಪೋಸ್ ಮಾಡೋದನ್ನೆಲ್ಲ ಇನ್ನೂ ಅದನ್ನ ಕನ್ಸೋಲಿಡೇಟ್ ಮಾಡಬೇಕು ಅನಿಸ್ತಿದೆ. ಇನ್ನೊಂದ್ಸರಿ ನೋಡಬೇಕು ಅನಿಸ್ತಿದೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಆಮೇಲೆ ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನು ಸಕ್ಕತ್ತಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತುಂಬ ಡಿಫ್ರೆಂಟ್ ಅನಿಸುತ್ತೆ. ಈಗ ಬರೋ ಮೂವಿಗಳಲ್ಲಿ ನಮ್ಮ ಕನ್ನಡದಲ್ಲಿ ಈ ಥರ ಫಿಲಮ್ ಬಂದಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಭ್ರಮೆ ಅನ್ನೋದು ಮನುಷ್ಯನ ಯಾವ ರೀತಿ ವೀಕು ಮಾಡುತ್ತೆ, ಸ್ಟ್ರಾಂಗು ಮಾಡುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಫಿಲಮ್ನ ಹರಿಸಿ ನೋಡಿ ಅಂತ ಕೇಳ್ಕೊತೀವಿ. ಹೊಸದಾಗಿ ಹೊಸೊಬ್ಬರು ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೆ ಒಂಚೂರು ಎನ್ಕರೇಜ್ ಮಾಡಿ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಮೇಡಮ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಬರ್ತಾ ಇದ್ವಿ ಏನಿರ್ಬೋದು ಅಂತ ಕ್ಯೂರಿಯಾಸಿಟಿ ಇತ್ತು. ಸೊ ಆ್ಯಕ್ಚುಲಿ ಕಾನ್ಸೆಪ್ಟ್ ಎಷ್ಟು ಕ್ಯೂರಿಯಸ್ ಮಾಡಿದೆ ಅಂದರೆ ಎಂಡ್ ತನಕನೂ ಓಕೆ ಕುತ್ಕೊಂಡು ನೋಡಬೇಕು ಅಂತ ಅನಿಸ್ತು. ಚೆನ್ನಾಗಿತ್ತು. ಫಾರೆಸ್ಟ್ ಒಳ್ಳೆ ಪ್ಲೇಸ್ ಚೂಸ್ ಮಾಡಿದ್ದಾರೆ ಡೈರೆಕ್ಟರ್ ಅವರು. ಆ್ಯಂಡ್ ಎಲ್ಲ ಆ್ಯಕ್ಟ್ರೆಸ್ ಎಲ್ಲ ಆ್ಯಕ್ಟಿಂಗ್ ಸಖತ್ತಾಗಿ ನ್ಯಾಚುರಲಾಗಿ ಮಾಡಿದ್ದಾರೆ. ಸೊ ಅನಿಸ್ತಾ ಇಲ್ಲ ತುಂಬ ಪ್ರಿಟೆಂಡ್ ಮಾಡಿದ್ದಾರೆ ಅಂತ, ಅಷ್ಟು ನ್ಯಾಚುರಲ್ ಇತ್ತು. ಸೊ ಒಳ್ಳೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಟೀಮ್. ಚೆನ್ನಾಗಿದೆ.
ಹಾಂ ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಬೇಕು, ಈ ಥರ ಮೂವೀಸ್ ಜಾಸ್ತಿ ಬರಬೇಕು ಅಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕ್ಯಾಮ್ರಾ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಡಿಫ್ರೆಂಟ್ ಪ್ಯಾಟರ್ನ್ ಆಲ್ ಟುಗೆದರ್ ಆ್ಯಕ್ಚುಲಿ. ಸೊ ಒಳ್ಳೆ ಮೂವಿ ಇದು. ಪಾರ್ಟ್ 2 ವೆಯ್ಟ್ ಮಾಡ್ತಾ ಇದ್ವಿ. ಒಳ್ಳೇದಾಗಿದೆ. ಆಲ್ ದ ಬೆಸ್ಟ್ ಎಂಟೈರ್ ದ ಟೀಮ್. ಥ್ಯಾಂಕ್ ಯು. ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟು, ಹಾಲಿವುಡ್ ಸ್ಟ್ಯಾಂಡರ್ಡಲ್ಲಿದೆ ಸಿನಿಮಾ. ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಈ ಥರದೊಂದು ಅದ್ಭುತವಾದ ಸಿನಿಮಾ ನಾವು ನೋಡಿರಲಿಲ್ಲ. ನಾವೆಲ್ಲ ಆ್ಯಕ್ಚುಲಿ ನೆಟ್ಫ್ಲಿಕ್ಸಲ್ಲಿ ಈ ಥರದ್ದೆಲ್ಲ ಸೀರೀಸ್ನೆಲ್ಲ ಹುಡುಕಿ ನೋಡ್ತೀವಿ. ಕನ್ನಡದಲ್ಲಿ ಫಸ್ಟ್ ಟೈಮ್ ಇಂಥದ್ದೊಂದು ಸಿನಿಮಾ ಬಂದಿದೆ. BGM, ಕ್ಯಾಮ್ರಾ ವರ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ, ಹಾಲಿವುಡ್ ಸ್ಟ್ಯಾಂಡರ್ಡಲ್ಲಿದೆ. ಡೈರೆಕ್ಟ್ರ್ ಅಂದರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಸಿನಿಮಾದವರು ಇದೆಲ್ಲ ಬಂದು ಸಪೋರ್ಟ್ ಮಾಡಬೇಕು. ನಾವೆಲ್ಲ ದೊಡ್ಡ ಹೀರೋಗಳದ್ದು ಪ್ಯಾನ್ ಇಂಡಿಯಾ ಆಗಿರೋದು ನೋಡಿದ್ದೀವಿ. ಇದು ಹೊಸಬ್ರದ್ದು 100% ಪ್ಯಾನ್ ಇಂಡಿಯಾ ಹಿಟ್ ಆಗೋ ಎಲ್ಲ ಚಾನ್ಸಸ್ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಟಾಪ್ ಕ್ಲಾಸ್ ಆಗಿದೆ, ನಾನು ಗ್ಯಾರಂಟಿ ಕೊಡ್ತೀನಿ. ಎಲ್ಲರೂ ಒಂದು ಥಿಯೇಟ್ರಲ್ಲಿ ನೋಡಿ. ನೆಕ್ಸ್ಟ್ ಲೆವೆಲ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. 7 ನಂಬರ್ದು ಸೀಕ್ವೆನ್ಸ್ ಇಟ್ಟಿದ್ದಾರೆ. ಕಾಡುಮಲೆ 2 ವೇಟಿಂಗು. ಮೋಸ್ಟ್ಲಿ ಕಾಡುಮಲೆ 7ಅಲ್ಲೇ ಏನಾರ ನಮಗೆ ಉತ್ತರ ಕೊಡ್ತಾರ ಎಲ್ಲ ಮಿಸ್ಟೇಗೆ ಅಂತ ಒಂದು ಡೌಟ್ ಇದೆ. ಚೆನ್ನಾಗಿದೆ, ಎಲ್ಲರ ವರ್ಕು ತುಂಬ ಚೆನ್ನಾಗಿದೆ. ಎಲ್ಲ ಬಂದು ಥಿಯೇಟ್ರಲ್ಲಿ ನೋಡಿ ಸಿನಿಮಾ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿನಿಮಾ ಬರೀ ಕಾಡು ಮಳೆ ಅಂತ ತಪ್ಪಾಗುತ್ತೆ, ಇದೊಂದು ನಾಡಿನ ಮಳೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಮೇಕಿಂಗು ತುಂಬ ಅದ್ಭುತವಾಗಿದೆ ಸರ್. ಮೇಕಿಂಗ್ ತುಂಬ ಅಚೀವ್ ಮಾಡಿದ್ದಾರೆ. ಕೆಲವೊಂದು ಸೀನ್ಸ್ ಒಳಗಡೆ ಕಾಡಲು ಶೂಟ್ ಮಾಡಿದ್ದಾರೆ. ಸಖತ್ತಾಗಿದೆ ಸಿನಿಮಾ. ಮಾತ್ರ ಪ್ರತಿಯೊಬ್ಬರು ಬಂದು ನೋಡ್ಬೇಕು ಸಿನಿಮಾನ. ಸಖತ್ತಾಗಿದೆ, ಭಾಳ ಇಷ್ಟ ಆಯ್ತು ಸಿನಿಮಾ. ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಬೇಕಿದೆ. ಭಾಳ ಖುಷಿ ಆಯ್ತು ಸಿನಿಮಾ. ಒಳ್ಳೆ ಮೇಕಿಂಗ್ ಇದೆ, ಒಂದು ಹೊಸ ಪ್ರಯತ್ನ ಸರ್. ಸೂಪರ್ ಖುಷಿ ಆಯಿತು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಇದು ಸಿನಿಮಾ ಕಾಡು ಮಳೆ ಬ್ರೈನ್ಸ್ ಕಮಿಂಗ್ ಅಂತ ಇದೆ ಟೈಟ್ಲು. ಬಟ್ ಬ್ರೈನ್ಸ್ ಕ್ಯಾಮ್ ಯಾವ ಥರ ಅಂತಂದರೆ ನಮ್ಮ ಭ್ರಮೆ, ನಾವು ಭ್ರಮೇಲಿ ಬದುಕ್ತಾ ಇದ್ದೀವಿ. ಸತ್ಯಕ್ಕೆ ಬರಬೇಕು, ಪ್ರೆಸೆಂಟಿಗೆ ಬರಬೇಕು. ಪ್ರೆಸೆಂಟಿಗೆ ಬಂದು ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದಾರೆ. ನಾನು ನೀನು ಅಷ್ಟೇ, ಅಲ್ಲೇನು ರಿಚರ್ಡು ಮತ್ತು ಮೀರಾ 2 ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ, ಮತ್ತು ಸ್ಟಾರ್ಟಿಂಗ್ ಒಂದು ಪ್ಲೇ ಆಗುತ್ತೆ. ಬಟ್ ನಾನು ನೀನು ಏನಿದೆ ಇವಾಗ ಪ್ರೆಸೆಂಟು ನಾವು ನೀವೇನಿದ್ದೀವಿ ಅಷ್ಟೇ ಬದುಕು. ಜೀವನದಲ್ಲಿ ಏನೂ ಇಲ್ಲ, ಸತ್ಯವಾಗಿ ಅಟ್ ಪ್ರೆಸೆಂಟ್ ಬದುಕಿ. ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಚೆನ್ನಾಗಿ ಮಾಡಿದ್ದಾರೆ ಸರ್. 3 ಕ್ಯಾರೆಕ್ಟ್ರು ಸಖತ್ತಾಗಿ ಪ್ಲೇ ಮಾಡಿದ್ದಾರೆ. 2 ಗಂಟೆನ ಕೂರಿಸ್ಬೇಕು ಜನನ ಅಂತಂದರೆ 3 ಕ್ಯಾರೆಕ್ಟ್ರಲ್ಲಿ ಅಲ್ಟಿಮೇಟ್ ಸರ್. ಸಖತ್ತಾಗಿದೆ ಸಿನಿಮಾ ಮಾತ್ರ. ಎಲ್ಲರೂ ಬಂದು ನೋಡ್ಬೇಕು ಸರ್ ಸಿನಿಮಾ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಅಂದರೆ OTTಗೆ ಬರೋವರೆಗೂ ವೆಯ್ಟ್ ಮಾಡಬೇಡಿ. ಯಾಕೆ ಅಂತಂದರೆ ಈ ಮೂವಿನ ಥಿಯೇಟರ್ ಎಕ್ಸ್ಪೀರಿಯನ್ಸೇ ಮಾಡಬೇಕಾಗುತ್ತೆ. ಯಾಕೆಂದರೆ ಥಿಯೇಟರಲ್ಲಿ ನೋಡೋದಕ್ಕೆ ಭಾಳ ಚೆನ್ನಾಗಿದೆ. ಈ ಮೂವಿನಲ್ಲಿ ನಾನು ಹೇಳೋದಾದರೆ ಟ್ರೆಕ್ಕಿಂಗ್ ಅವ್ರಿಗೆ ಒಂದು ಪಾಸ್ ಕೊಟ್ಬಿಟ್ಟು ಕಾಷನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಬಂದು ಮೂವಿನ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಕಾಡು ಮಳೆ. ಸರ್ ಮ್ಯೂಸಿಕ್ ಭಾಳ ಇಷ್ಟ ಆಯಿತು. ಮತ್ತು ಆ್ಯಕ್ಟಿಂಗ್ ಅಂದರೆ ಹೊಸ ಟೀಮ್ ಜೊತೆ ಹೊಸ ತಂಡ ಬಂದಿದೆ ಅಂತ ಅನ್ನಿಸ್ತಾ ಇಲ್ಲ. ತುಂಬ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆಯೇನೋ ಅಂತ ಅನಿಸಿದೆ. ಸ್ಟೋರಿ ತುಂಬ ಚೆನ್ನಾಗಿದೆ. ಇಟ್ಸ್ ಆಸಮ್ ಅಂತಲೇ ಹೇಳ್ಬೋದು. ಆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಸರ್. ಯಾಕೆಂದರೆ ತುಂಬ ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ಹಳೆ ಮೂವಿಗಳಲ್ಲಿ ನೋಡಿದ್ರೆ ಈ ಹಳೆ ಉಲ್ಟಾ ಪಲ್ಟಾ ಮೂವಿಗಳೆಲ್ಲ ಅದೇ ರಿಪೀಟೆಡ್ ಕ್ಯಾರೆಕ್ಟ್ರು. ಸೊ ಅದೇ ರಿಪೀಟೆಡ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಎಲ್ಲೂ ಬೋರ್ ಅಂತ ಅನಿಸಲ್ಲ. ಅಂದರೆ ಸಿನಿಮಾ ಎಂಡ್ವರೆಗೂ ಚೆನ್ನಾಗಿ ಎಳ್ಕೊಂಡು ಬಂದಿದ್ದಾರೆ. ಸೊ ಕಂಗ್ರಾಟ್ಸ್ ಸಮರ್ಥ್ ಅವ್ರಿಗೆ ಹೇಳ್ಬೇಕು. ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಮತ್ತು ಅರ್ಥ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಹೀರೋಯಿನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ತೀನಿ. ಪದೇ ಅದನ್ನೇ ಕೇಳ್ತೀನಿ. ಯಾಕೆ ಅಂತ ಅಂದರೆ ಇದು OTTನಲ್ಲಿ TVನಲ್ಲಿ ನೋಡೋವಂಥ ಮೂವಿ ಅಲ್ಲ, ಥಿಯೇಟರಲ್ಲಿ ನೋಡೋವಂಥ ಮೂವಿ. ಸೊ ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್ ದ ಥಿಯೇಟರ್ಸ್. ಥ್ಯಾಂಕ್ ಯು. ಮೂವಿ ಮಾತ್ರ ಸಖತ್ತಾಗಿದೆ. ಮೂವಿ ಚಿಂದಿ ಆರಾಮ್ ನೋಡ್ಬೋದು. ಸೋಷಿಯಲ್ ಮೀಡಿಯಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೂವಿ ಸೈಕ್ ಆಗಿದೆ. ಎಲ್ಲರೂ ಬಂದು ನೋಡಿ. ಬುದ್ಧಿವಂತರಿಗೆ ಮಾತ್ರ ಅಲ್ಲ, ಇದು ಅತಿ ಬುದ್ಧಿ